ನಮ್ಮ ಆಚಾರ ವಿಚಾರ ಮತ್ತು ನಮ್ಮ ಸಂಸ್ಕೃತಿ ಇವೆಲ್ಲ ಕೂಡ ನಿಮ್ಮ ಕಣ್ಣಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ತಮ್ಮಾಜಿ ಒಂದು ಮಾತನ್ನ ನಿಮ್ಗೆಲ್ಲ ನೆನಪು ಮಾಡುದು, ನಾನು ಪವರ್ ಮಿನಿಸ್ಟರ್ ಇದ್ದಾಗ ಐ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ HVDS ಸ್ಕೀಮ್ ಪ್ರತಿಯೊಬ್ಬ ರೈತ ಇಲ್ಲ ಇಬ್ಬಿಬ್ರು ರೈತರಿಗೆ ನಾವು ಟ್ರಾನ್ಸ್ಫಾರ್ಮರ್ ಕೊಟ್ಟಂತ ಒಂದು ದಾಖಲೆ ಇಡೀ ರಾಜ್ಯದಲ್ಲ, ಇಡೀ ನಮ್ಮ ಭಾರತದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಂಥ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ. ಆ ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗ ನಾನು ನಮ್ಮ ಶ್ರೀರಂಗಪಟ್ಟಣದ MLA ಖಂಡಿಸಿದ್ದೇವೆ ಹೇಳಿದ್ದೇನೆ, ನಿಮ್ಮ ಕ್ಷೇತ್ರದಲ್ಲಿ ಯೋಜನೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅವ್ರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾರು ಕೂಡ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡಿಸ್ಬೇಕಾದ್ರೆ 30,000, 40,000, 50,000 ಅಂತೇಳಿ ಲಂಚ ಕೇಳ್ತಾ ಇದ್ದಾರೆ. ಆಗ ಎಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನ ಬದಲಾಯಿಸಿ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮರ್ನ ನೀವೇ ಕಾಪಾಡುವಂತ ಕೆಲಸ ಇವತ್ತು ಮಾಡಿರೋದು ನನಗೂ ಕೂಡ ಒಂದು ದೊಡ್ಡ ಸಮಾಧಾನ ಇವತ್ತು ತಂದಿದೆ. ನನಗೆಲ್ಲ ರೇಷ್ಮೆ ಹಾಳಾಗ್ತಿತ್ತು, ನಮ್ದು ರೇಷ್ಮೆ ಭೂಮಿ, ಮಿಲ್ಕು, ಸಿಲ್ಕ್, ತರಕಾರಿ. ನಮ್ಮ ತಾಯಿ ಅವರು ಕೂಡ ನಮ್ಮ ಊರಲ್ಲಿ ಅವರೆಕಾಯಿ ಬೆಳೆದ್ರು ಕೂಡ ಮಾಗಡಿ ಕಡೆ ಅವರೆಕಾಯಿ ತರಿಸುವಂತ ಕೇಳ್ತಾ ಇದ್ರು. ಇಲ್ಲಿ ಭೂಮಿ ಅಷ್ಟು ಸರಳವಾದ ರಾಗಿ, ಭೂಮಿ, ತರಕಾರಿ ಎಲ್ಲ ಕೂಡ ಈ ಜನರ ರೈತರ ಬದುಕು ಬಹಳ ಬೆಂಗಳೂರಿಗೆ ಒಂದು ಆಶ್ರಯವಾಗಿ ಬೆಳೆದನ್ನ ನಾವೆಲ್ಲ ಮೊದಲಿಂದ ಕೂಡ ನಾವು ನೋಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಸಮಸ್ಯೆಗಳು ಯಶಸ್ವಿ ಆಗ್ಬೇಕಾದ್ರೆ, ಕಷ್ಟಗಳನ್ನ ನಿವಾರಣೆ ಆಗ್ಬೇಕಾದ್ರೆ ಶ್ರಮ ಪಟ್ಟ ಮಾತ್ರ ಫಲವನ್ನು ನಾವು ಕಾಣ್ತೇವೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಆ ಬದುಕಿಗೆ ಒಂದು ಅವಮಾನ. ಹಂಗೆ ಇವತ್ತು ನಾವು ದೇವರು ಕೊಟ್ಟಂತ ವರ, ಈ ದೇಶದ ದೇವರು ನಮಗೆ ವರ ಕೊಡೋದು, ಶಾಪ ಕೊಡೋದು, ಅವಕಾಶ ಕೊಡೋದು, ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳ್ಬೇಕು. ವರ ಶಾಪಕ್ಕಿನ್ನ ಅವಕಾಶವನ್ನು ಮಾತ್ರ ಕೊಡ್ತದೆ. ಅದನ್ನ ತೀರ್ಸ್ಬೇಕು ಅಂತ ಹೇಳಿ ಇವತ್ತು ಬಾಲಕೃಷ್ಣ ಅವರು ನಿಮ್ಗೆಲ್ಲ ಸೇರಿ ನನ್ನ ಈ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಇವತ್ತು ಅವರ ಜೀವನದಲ್ಲಿ ಮಾಡ್ತಾ ಇದ್ದ ಹೋರಾಟ ಸಾಧನೆಗಳನ್ನ ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಿ. ಇಲ್ಲಿ ಕೆಂಪೇಗೌಡರ ಏನು ಸಮಾಧಿ ಮತ್ತು ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೋಟಿ ಹಣವನ್ನ ಈಗ ನಾನು ಬೆಂಗಳೂರು ನಗರದಿಂದ ಹಣವನ್ನು ಕೊಟ್ಟಿದ್ದೇನೆ. ಇಲ್ಲಿ ಮತ್ತೆ ಸೋಮನಹಳ್ಳಿ ಎಂಟ್ರೆನ್ಸ್ ಅಲ್ಲಿ ಸುಂದರಪೇಟೆ ಕೆಳಗಡೆ ಕೆಂಪೇಗೌಡ ಭವನ ಕಟ್ಟಬೇಕು ಅಂತೇಳಿ 5 ಎಕರೆ ಜಾಗವನ್ನ ಮಾಡಿ ಸೋಮನಹಳ್ಳಿ 5 ಎಕರೆ ಜಾಗ ಕೊಟ್ಟು ಅಲ್ಲೂ ಕೂಡ 500 ಕೋಟಿ ಹೆಚ್ಚು ಹಣವನ್ನ ಬಿಡುಗಡೆ ಮಾಡಿ ಈಗಾಗಲೇ ನಮ್ಮ ಬಾಲಗಂಗ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಅದ್ರ ಬಗ್ಗೆ ಒಂದು ಪ್ಲಾನ್ ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಅನೇಕರಿಗೆ ಯಾವ ರೀತಿ ಬರಬೇಕು ಅಂತೇಳಿ ಮೊನ್ನೆ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ. ಮಾಗಡಿ ಯೋಜನೆ ಪದಾಧಿಕಾರಿಗಳಿಂದ BMRD ವತಿಯಿಂದ 20 ಕೋಟಿ ರೂಪಾಯಿಯನ್ನು ಕೂಡ ಈಗಾಗಲೇ ನಾವು ಗೌರಮ್ಮನ ಕೆರೆ ಇದಕ್ಕೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಇದಲ್ಲದೆ 159 ಗ್ರಾಮಗಳನ್ನು ಕಂದಾಯ ಗ್ರಾಮವನ್ನಾಗಿ ಮಾಡಬೇಕು ಅಂತೇಳಿ ಅವರೆಲ್ಲರೂ ಕೂಡ ದಾಖಲೆಯನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಇವತ್ತು ಕೃಷ್ಣ ಬೈರೇಗೌಡರು
ನಮ್ಮ ಕಂದಾಯ ಸಚಿವರು ಕೂಡ ಇಲ್ಲಿ ಬರಬೇಕಾಗಿತ್ತು. ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ಅವರು ನಾನು ಕೇಳಿದೆ, ಕೆಲವು ಅನೇಕ ಕೆಲಸ ಇರೋದ್ರಿಂದ, ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಲ್ಲೇ ಅವರು ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಈ ಸ್ವತ್ತು ಕೂಡ ಸುಮಾರು ಈಗಾಗಲೇ 1200 ಜನಕ್ಕೆ ವಿತರಣೆ ಆಗಿದೆ. ಇನ್ನು ಮಿಕ್ಕಿದವ್ರಿಗೆಲ್ಲರೂ ಕೂಡ ವಿತರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ನಾನು ಆಗಲೇ ಒಂದು ಮಾತು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರ ಬಂದ್ರೆ ಎಲ್ಲ ವರ್ಗದ ಬಗ್ಗೆ ನಾವು ಚಿಂತೆ ಮಾಡ್ತೇವೆ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾ ಇರ್ತೀವಿ. ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಚುನಾವಣಾ ಮುಂಚಿತವಾಗಿ ಬಂದು 5 ಗ್ಯಾರಂಟಿಗಳು ಬಂದು ನಿಮ್ಗೆ ಬಗ್ಗೆ ತಿಳುವಳಿಕೆ ಹೇಳ್ತಿತ್ತು. ಪಾಪ ಬಿಜೆಪಿ ಜನತಾದಳದವರು ಎಲೆಕ್ಷನ್ಗೋಸ್ಕರ ಸ್ಟಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಟೀಕೆಗಳನ್ನ ಮಾಡುದು. ಅದೇ 4-5 ತಿಂಗಳಲ್ಲಿ 5 ಗ್ಯಾರಂಟಿಗಳು ಕೂಡ ಜನರ ಅಕೌಂಟ್ಗೆ ತಲುಪಿ ನಿಮ್ಮ ಮನೆಗೆ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ಒಪ್ಪಿಸಿ, ಹೊಟ್ಟೆ ತುಂಬ ಅನ್ನವನ್ನು ತುಂಬಿಸಿ, ತಾವು ಬಸ್ನಲ್ಲಿ ಬೆಂಗಳೂರಿಗಾಗ್ಲಿ, ಧರ್ಮಸ್ಥಳಕ್ಕಾಗ್ಲಿ, ಕುಕ್ಕೆಗಾಗ್ಲಿ, ಮೈಸೂರಿಗಾಗ್ಲಿ ಎಲ್ಲ ಬೇಕಾದ್ರೂ ನನ್ನ ತಾಯಂದಿರು ಪ್ರಯಾಣ ಮಾಡುವಂತ ಅವಕಾಶ ಈ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಕೊಟ್ಟಿದೆ ಅಂದ್ರೆ ಇದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತ ಹೇಳಿಕ್ಕೆ ನನಗೆ ಬಹಳ ಸವಾಲು ಆಗ್ತದೆ. ನಾನು ಬಿಜೆಪಿಯವರಿಗೆ, ಜನತಾದಳದವರಿಗೆ ಕೇಳ್ತೀನಿ, ಇಂಥದೊಂದು ಕಾರ್ಯಕ್ರಮ, ನಾನು ಕುಮಾರಸ್ವಾಮಿ ಬಗ್ಗೆನೂ ನಾನು ಮಾತಾಡೋದಿಲ್ಲ, ದೇವೇಗೌಡರ ಬಗ್ಗೆನೂ ಮಾತಾಡೋದಿಲ್ಲ, ಯಡಿಯೂರಪ್ಪರ ಬಗ್ಗೆನೂ ಮಾತಾಡೋದಿಲ್ಲ, ಬೊಮ್ಮಾಯಿ ಬಗ್ಗೆನೂ ಮಾತಾಡೋದಿಲ್ಲ. ಈ ಜನರ ಬದುಕಿಗೆ ರೇವಣ್ಣ ಅವನು ಪಟ್ಟಿ ಕೊಡ್ತಾ ಇದ್ರು. ಹುಡುಗರಿಗೆ ಭೂಮಿ, ಬಡವರಿಗೆ ಸೈಟು, 5 ಗ್ಯಾರಂಟಿ, ವಿಧೋ ಪೆನ್ಷನ್, ನಮ್ಮ ಹಿರಿಯರಿಗೆ ಪೆನ್ಷನ್, ಈ ಅಂಗನವಾಡಿ ಕಾರ್ಯಕ್ರಮ, ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಈ ಕಾರ್ಯಕ್ರಮ, ಇವು ಯಾವ್ದಾದ್ರು ಒಂದು ಕಾರ್ಯಕ್ರಮನ ಜನತಾದಳ ಬಿಜೆಪಿಯವರು ಕೊಟ್ಟಿದಾರ? ನಿಮ್ಮ ಬದುಕಿಗೆ ನೀವು ಬರೀ ರಾಜಕಾರಣ ಅಲ್ಲ, ಜಾತಿಯಲ್ಲ, ನಿಮ್ಮ ಹೊಟ್ಟೆ ತುಂಬುವಂತದ್ದು, ನಿಮ್ಮ ಬದುಕನ್ನ ಮಾಡುವಂತ ಒಂದು ಕಾರ್ಯಕ್ರಮ. ನಾವು ಈ ಮಾಗಡಿ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿನ ಜನ, ನಮ್ದು ಬೆಂಗಳೂರು ಜಿಲ್ಲೆ, ನಮ್ಮ ತಮ್ಮಾಜಿ ರಾಮನಗರ ಜಿಲ್ಲೆ ಅಂತ ನೆನೆಸ್ಕೊತಾ ಇದ್ದ. ನಾನು ಹೇಳಿದೆ, ನಾವು ರಾಮನಗರ ಹೆಡ್ ಕ್ವಾರ್ಟರ್ಸ್, ನಾವು ಹುಟ್ಟಿರೋದು, ನಾವು ಸಾಯೋದು, ನಾವು ಬದುಕ್ತಾ ಇರೋದು ಬೆಂಗಳೂರು ಜಿಲ್ಲೆ ಜನ. ಈಗ ನನಗೆ ಬಾಲಕೃಷ್ಣನ್ಗೆ ಚಕ್ರವಾಳಿ ಅಲ್ಲ, ಹುಲಿಗಡ್ಡೆ ಬಾಲಕೃಷ್ಣ, ಇಸಿ ಬಾಲಕೃಷ್ಣ ಅಂತ ಮರಬೇಕು ಸಾಧ್ಯನಾ? ನನ್ನ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಡಿ ಕೆ ಶಿವಕುಮಾರ್ ಅಂತ ಯಾರು ತೆಗೆದಾಕ್ಲಿಕ್ಕೆ ಸಾಧ್ಯನಾ? ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅಂತ ತೆಗೆದಾಕ್ಲಿಕ್ಕೆ ಸಾಧ್ಯನಾ? ಹಂಗೆ ನಮ್ಗೆ ಕೊಟ್ಟಂತ ಹಿರಿಯರು, ಕೆಂಪೇಗೌಡ ಕಟ್ಟಂತ ಬೆಂಗಳೂರು, ಆ ಬೆಂಗಳೂರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.